ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಸಿಮ್ ಕಾರ್ಡ್ ಖರೀದಿ ಮಾಡಲು ಈಗ ಏನು ಅನಿವಾರ್ಯ? ವಾಟ್ಸಾಪ್ನಲ್ಲಿ ಈಗ ಶೀಘ್ರದಲ್ಲೇ ಯಾವ ಫೀಚರ್ ಸಿಗಲಿದೆ? ಮೋಸ ಮಾಡುವ ಎಷ್ಟು ಆ್ಯಪ್ಗಳನ್ನು ಪ್ಲೇಸ್ಟೋರ್ನಿಂದ ತೆಗೆದು ಹಾಕಲಾಗಿದೆ? ಈ ಎಲ್ಲ ಸುದ್ದಿಗಳನ್ನು ನಿಮಗೆ ವಿವರವಾಗಿ ಹೇಳ್ತೇವೆ. ಇದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿಸ್ತೇವೆ. ಬನ್ನಿ ಓಪನ್ ಮಾಡೋಣ ಲಂಚ್ ಬಾಕ್ಸ್. ಐಟಿ ಕಂಪನಿಗಳಲ್ಲಿ ಖಿನ್ನತೆಯ ಭಾವ. ಇನ್ಫೋಸಿಸ್ ಸೇರಿದಂತೆ ಹಲವು ಕಂಪನಿಗಳ ಇಂಕ್ರಿಮೆಂಟ್ ಹಾಗೂ ಪ್ರಮೋಷನ್ಗೆ ಕತ್ತರಿ. ಐಟಿ ಸೆಕ್ಟರ್ನಲ್ಲಿ ಜಾಗತಿಕ ಆರ್ಥಿಕ ಕುಸಿತದ ಆತಂಕ ಹುಟ್ಟಿಕೊಂಡಿದ್ದು, ಇದು ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರಿದೆ. ಇನ್ಫೋಸಿಸ್ ಸೇರಿದಂತೆ ಹಲವು ದೊಡ್ಡ ದೊಡ್ಡ ಕಂಪನಿಗಳು ಈ ವರ್ಷ ಸಂಬಳ ಏರಿಕೆ ಹಾಗೂ ಪ್ರಮೋಷನ್ ಮಾಡುವುದನ್ನು ಕಡಿಮೆ ಮಾಡಿದೆ. ಇನ್ಫೋಸಿಸ್ ಈ ವರ್ಷ ತುಂಬ ತಡವಾಗಿ ಸ್ಯಾಲರಿ ಇಂಕ್ರಿಮೆಂಟ್ ಮತ್ತು ಪ್ರಮೋಷನ್ ಕುರಿತು ನಿರ್ಧಾರವನ್ನು ಮಾಡಿದೆ. ಆದರೂ ಈ ವರ್ಷ 10% ಕಡಿಮೆ ಸಂಬಳ ಏರಿಕೆ ಮಾಡುವ ನಿರ್ಧಾರ ಮಾಡಿರೋದ್ರಿಂದ ಉದ್ಯೋಗಿಗಳಿಗೆ ನಿರಾಶೆಯಾಗಿದೆ. ಅಷ್ಟೇ ಅಲ್ಲ, ಸ್ಯಾಲರಿ ಇಂಕ್ರಿಮೆಂಟ್ ಲೆಟರ್ ನೀಡುವಾಗ ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿದೆ. ಇದರ ಜೊತೆಗೆ ಇತ್ತೀಚಿನ ವರದಿ ಪ್ರಕಾರ ಐಟಿ ವಲಯದ ಕಂಪನಿಗಳು ಈ ವರ್ಷ ನೇಮಕಾತಿಯಲ್ಲೂ ಅಷ್ಟೊಂದು ಆಸಕ್ತಿಯನ್ನು ತೋರಿಸುತ್ತಿಲ್ಲ. ದೇಶದಲ್ಲಿ ಸಕ್ಕರೆ ಉತ್ಪಾದನೆ 11% ಇಳಿಕೆ. ಕೆಲಸ ನಿಧಾನವಾಗಿ ಶುರುವಾಗಿದ್ದರಿಂದ ಉತ್ಪಾದನೆ ಕುಂಠಿತ. ದೇಶದಲ್ಲಿ ಸಕ್ಕರೆ ಉತ್ಪಾದನೆ ವಾರ್ಷಿಕ ಆಧಾರದಲ್ಲಿ 11% ಕಡಿಮೆಯಾಗಿದ್ದು, ಪ್ರಸ್ತುತ ಮಾರ್ಕೆಟಿಂಗ್ ವರ್ಷದಲ್ಲಿ ಅಕ್ಟೋಬರ್ 1ರಿಂದ ಡಿಸೆಂಬರ್ 15ರವರೆಗೆ 74.05 ಲಕ್ಷ ಟನ್ ಉತ್ಪಾದನೆಯಾಗಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಕ್ಕರೆ ಉತ್ಪಾದನೆ ನಿಧಾನವಾಗಿದ್ದೇ ಇದಕ್ಕೆ ಮುಖ್ಯ ಕಾರಣ. ಆದರೆ ಉತ್ತರ ಪ್ರದೇಶದ ಉತ್ಪಾದನೆ ಹೆಚ್ಚಾಗಿರುವುದನ್ನು ಗಮನಿಸಬಹುದು. ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಇವರ ಪ್ರಕಾರ 2023-24ರ ಪ್ರಸ್ತುತ ಮಾರ್ಕೆಟಿಂಗ್ ವರ್ಷದಲ್ಲಿ ಡಿಸೆಂಬರ್ 15ರವರೆಗೆ ಸಕ್ಕರೆ ಉತ್ಪಾದನೆ 74.05 ಲಕ್ಷ ಟನ್ಗಳಾಗಿವೆ. ವರ್ಷದ ಹಿಂದೆ ಇದೇ ಅವಧಿಯಲ್ಲಿ 82.95 ಲಕ್ಷ ಟನ್ಗಳಾಗಿತ್ತು. ಈ ಅವಧಿಯಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಫ್ಯಾಕ್ಟರಿಗಳ ಸಂಖ್ಯೆ ಕಳೆದ ವರ್ಷದಷ್ಟೇ ಇದೆ. ಅಂದರೆ 497 ಫ್ಯಾಕ್ಟರಿಗಳು ಈ ವರ್ಷ ಕೆಲಸ ಮಾಡುತ್ತಿದ್ದವು. ಈಗ ನೀವು ನಿಮ್ಮ ಮೆಟ್ರೋ ಕಾರ್ಡನ್ನು ಯಾವಾಗ ಬೇಕಾದರೂ ರೀಚಾರ್ಜ್ ಮಾಡಬಹುದು. ಮೆಟ್ರೋ ಕಾರ್ಡುಗಳನ್ನು ಈಗ ಮನೆಯಿಂದಲೂ ಅಥವಾ ಪ್ರಯಾಣ ಮಾಡುತ್ತಿದ್ದಾಗಲೂ ರೀಚಾರ್ಜ್ ಮಾಡಿಕೊಳ್ಳಬಹುದು. ಫಿನ್ಟೆಕ್ ಕಂಪನಿ ಪೇಟಿಎಂ ಈ ಸೌಲಭ್ಯವನ್ನು ಮೆಟ್ರೋ ಬಳಕೆದಾರರಿಗೆ ಒದಗಿಸಿದೆ. ದೆಹಲಿ, ಮುಂಬೈ, ಹೈದರಾಬಾದ್ ಮತ್ತು ಬೆಂಗಳೂರಿನ ಮೆಟ್ರೋ ಬಳಕೆದಾರರು ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು. ಈ ಕಾರ್ಡ್ಗಳನ್ನು ಪೇಟಿಎಂ ಆ್ಯಪ್ ಬಳಸಿ ರೀಚಾರ್ಜ್ ಮಾಡಬಹುದು ಅಥವಾ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಳವಡಿಸಿರುವ QR ಕೋಡ್ ಸ್ಕ್ಯಾನ್ ಮಾಡಿ ಕೂಡ ರೀಚಾರ್ಜ್ ಮಾಡಬಹುದು. ಸಿಮ್ ಕಾರ್ಡ್ ಖರೀದಿಸಲು ಗ್ರಾಹಕರ ಬಯೋಮೆಟ್ರಿಕ್ ಅಗತ್ಯ. ಇನ್ನು ಸಿಮ್ ಕಾರ್ಡ್ ಖರೀದಿ ಮಾಡೋದಕ್ಕೆ ಬಯೋಮೆಟ್ರಿಕ್ ಗುರುತು ಬೇಕೇ ಬೇಕು. ಲೋಕಸಭೆಯಲ್ಲಿ ಟೆಲಿಕಮ್ಯುನಿಕೇಷನ್ಸ್ ಬಿಲ್ 2023 ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಂಡಿಸಿದ್ದಾರೆ. ರಾಷ್ಟ್ರೀಯ ಭದ್ರತೆ ಕಾರಣಗಳಿಗೆ ಯಾವುದೇ ಟೆಲಿಕಾಂ ಸೇವೆ ಅಥವಾ ನೆಟ್ವರ್ಕ್ ಅನ್ನು ಟೇಕ್ ಓವರ್ ಮಾಡುವುದಕ್ಕೆ, ನಿರ್ವಹಣೆ ಮಾಡಲು ಅಥವಾ ಅಮಾನತು ಮಾಡಲು ಅಧಿಕಾರವನ್ನು ಸರ್ಕಾರಕ್ಕೆ ಈ ಮಸೂದೆ ನೀಡುತ್ತೆ. 138 ವರ್ಷ ಹಳೆಯ ಟೆಲಿಗ್ರಾಫ್ ಕಾಯ್ದೆ ಬದಲಿಗೆ ಈ ಹೊಸ ಮಸೂದೆ ಜಾರಿಗೆ ಬರಲಿದೆ. ವಲಸಿಗರಿಂದ ಹಣ ಸ್ವೀಕರಿಸುವ ದೇಶಗಳ ಪೈಕಿ ಭಾರತಕ್ಕೆ ಅಗ್ರಸ್ಥಾನ. $125 ಬಿಲಿಯನ್ ಹಣ ಭಾರತಕ್ಕೆ ರವಾನೆ. ವಲಸಿಗರಿಂದ ರೆಮಿಟೆನ್ಸ್ ಪಡೆಯುವಲ್ಲಿ ಭಾರತ ಈ ವರ್ಷವೂ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈ ಅವಧಿಯಲ್ಲಿ NRIಗಳು ದೇಶಕ್ಕೆ $125 ಬಿಲಿಯನ್ ಹಣವನ್ನು ಕಳುಹಿಸಿದ್ದಾರೆ. ವಿಶ್ವ ಬ್ಯಾಂಕ್ನ ವಲಸೆ ಮತ್ತು ಅಭಿವೃದ್ಧಿ ವರದಿಯಲ್ಲಿ ಅನಾವರಣಗೊಳಿಸಲಾಗಿದೆ. ವರದಿಯ ಪ್ರಕಾರ ಅಮೆರಿಕದಲ್ಲಿ ಕಾರ್ಮಿಕ ಮಾರ್ಕೆಟ್ ಬಿಗಿಗೊಳಿಸಿರುವುದು ಮತ್ತು ಯುರೋಪ್ನಲ್ಲಿ ಉದ್ಯೋಗ ಹೆಚ್ಚಳ ಆಗಿರುವುದರಿಂದ ಭಾರತಕ್ಕೆ ವಲಸಿಗರು ಹೆಚ್ಚಿನ ಹಣವನ್ನು ಕಳುಹಿಸಿದ್ದಾರೆ. ವಾಟ್ಸಾಪ್ನಲ್ಲಿ ಚಾಟ್ ಫಿಲ್ಟರ್ ಫೀಚರ್ ಶೀಘ್ರ. ಜನಪ್ರಿಯ ಮೆಸೇಜಿಂಗ್ ಆ್ಯಪ್ ವಾಟ್ಸಾಪ್ನಲ್ಲಿ ಶೀಘ್ರದಲ್ಲೇ ಚಾಟ್ ಫಿಲ್ಟರ್ ಫೀಚರ್ ಬಳಕೆಗೆ ಲಭ್ಯವಾಗಲಿದೆ. ಇದರಿಂದ ಬಳಕೆದಾರರು ಚಾಟ್ಗಳನ್ನು ಇನ್ನಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಬಹುದು. WA ಬೀಟಾ ಇನ್ಫೋ ಎಂಬ ವೆಬ್ಸೈಟ್ ಈ ಬಗ್ಗೆ ಮಾಹಿತಿ ನೀಡಿದೆ. ವರದಿಯ ಪ್ರಕಾರ ಕೆಲವು ವೆಬ್ ಬೀಟಾ ಬಳಕೆದಾರರಿಗೆ ಈಗಾಗಲೇ ಈ ಸೌಲಭ್ಯವನ್ನು ವಾಟ್ಸಾಪ್ ಒದಗಿಸಿದೆ. ಇನ್ನು ಕೆಲವು ದಿನಗಳಲ್ಲಿ ಇತರ ಬಳಕೆದಾರರಿಗೂ ಈ ಸೌಲಭ್ಯ ಸಿಗಲಿದೆ. ಇದರ ಬೀಟಾ ವರ್ಷನ್ ಇನ್ನೂ ಪ್ರಯೋಗದ ಹಂತದಲ್ಲಿದೆ. ಮೋಸ ಮಾಡುತ್ತಿದ್ದ 2500 ಮೊಬೈಲ್ ಆ್ಯಪ್ಗಳು ಗೂಗಲ್ ಪ್ಲೇಸ್ಟೋರ್ನಿಂದ ಔಟ್. ಹಣಕಾಸು ಸಚಿವೆ ಮಾಹಿತಿ. ಏಪ್ರಿಲ್ 2021ರಿಂದ ಜುಲೈ 2022ರ ಅವಧಿಯಲ್ಲಿ ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ 2500ಕ್ಕಿಂತ ಹೆಚ್ಚು ಮೋಸದ ಲೋನ್ ಆ್ಯಪ್ಗಳನ್ನು ತೆಗೆದುಹಾಕಿದೆ. ಲೋಕಸಭೆಯಲ್ಲಿ ಲಿಖಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಮೋಸದ ಸಾಲದ ಆ್ಯಪ್ಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ RBI ಮತ್ತು ಇತರ ಸಂಸ್ಥೆಗಳ ಜೊತೆಗೆ ನಿರಂತರವಾಗಿ ಶ್ರಮಿಸುತ್ತಿದೆ. ಪ್ಲೇಸ್ಟೋರ್ನಲ್ಲಿ ಸಾಲದ ಆ್ಯಪ್ಗಳನ್ನು ಸೇರಿಸುವುದಕ್ಕೆ ಸಂಬಂಧಿಸಿದಂತೆ ಗೂಗಲ್ ತನ್ನ ಪಾಲಿಸಿಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ನಿಯಂತ್ರಿತ ಸಂಸ್ಥೆಗಳು ಮಾತ್ರ ಇನ್ನೂ ಸಾಲದ ಆ್ಯಪ್ಗಳನ್ನು ಪ್ಲೇಸ್ಟೋರ್ನಲ್ಲಿ ಸೇರಿಸಬಹುದಾಗಿದೆ. ಇವಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.